ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಅಗಸನಿಗೊಂದು ಬಿದ್ಕಲ್ಲು, ಪೂಜಾರಿಗೊಂದು ಎದ್ಕಲ್ಲು. ಅಕ್ಕ ಅಕ್ಕ, ಏನೋ ರಾಮು, ಭಾರಿ ಖುಷಿಯಾಗಿದೆಯಲ್ಲ, ಕೈಯಲ್ಲೇನೋ ಇದ್ದಾಗಿದೆ ಬೇರೆ. ಅಕ್ಕ, ಇವತ್ತು ನಂಗೊಂದು ಇಂಪಾರ್ಟೆಂಟ್ ವಸ್ತು ಸಿಕ್ತು ಕಾಲೇಜಲ್ಲಿ. ಏನು ಇಂಪಾರ್ಟೆಂಟ್ ವಸ್ತುನಾ? ನಿನಗೆ ಸಿಕ್ತಾ? ಹೌದಕ್ಕ. ಆ ವಸ್ತು ಏನಿರಬಹುದು ಅಂತ ಗೆಸ್ ಮಾಡು ನೋಡೋಣ. ಏನಿರ್ಬೋದು? ಮನಿ ಪರ್ಸ? ಅಲ್ಲಕ್ಕ. ಮೊಬೈಲ? ನೋ ನೋ. ಪೆನ್ನ? ಅಲ್ಲ. ಪ್ರೇಮ ಪತ್ರನ? ಹೋಗಕ್ಕ, ತಮಾಷೆ ಮಾಡಬೇಡ. ಹೋಗೋ, ನಂಗೆ ಗೊತ್ತಿಲ್ಲ. ಅದು ಏನದು ಹೇಳು. ಅಕ್ಕ, ಒಂದು ಸಣ್ಣ ಕ್ಯಾಲ್ಕುಲೇಟರ್. ಕ್ಯಾಲ್ಕುಲೇಟರು? ಸರಿ ಸರಿ, ಒಳ್ಳೇದೇ ಆಯ್ತಲ್ಲ. ಅಕ್ಸಂಗೊಂದು ಬಿದ್ದ ಕಲ್ಲು, ಪೂಜಾರಿಗೊಂದು ಎದ್ ಕಲ್ಲು ಅನ್ನೋ ಹಾಗೆ ತಗೊಂಡ್ ಬಂದು ಉಪಯೋಗಿಸಕ್ ಶುರು ಮಾಡ್ಬಿಟ್ಟೆ ತಾನೆ? ಇಲ್ಲಕ್ಕ, ನಾನು ಹಾಗೆಲ್ಲ ಉಪಯೋಗಿಸೋನಲ್ಲ. ಅದ್ರ ಹಿಂದೆ ಏನೋ ನಿಕ್ ನೇಮ್ ಬರೆದಿದ್ದಾರೆ. ಹೇಗಾದ್ರೂ ಮಾಡಿ ಅದನ್ನ ಕಳ್ಕೊಂಡವ್ರಿಗೆ ತಲುಪಿಸ್ತೀನಿ. ಮತ್ತೆ ಕಾಲೇಜ್ ನೋಟಿಸ್ ಬೋರ್ಡ್ನಲ್ಲಿ ಹಾಕ್ಸು, ಪ್ರಿನ್ಸಿಪಾಲ್ ಕೈಗೆ ಕೊಟ್ಬಿಡು, ಅವರು ವಿಚಾರಿಸಿ ಕೊಡ್ತಾರೆ. ಆಯ್ತಕ್ಕ, ಹಂಗೆ ಮಾಡ್ತೀನಿ. ಮತ್ತೆ ಅದೇನಕ್ಕ ನೀನು ಹೇಳಿದ್ಕಾದೆ? ಅಕ್ಸನ್ಗೊಂದು ಬಿದ್ಕಲ್ಲು, ಪೂಜಾರಿಗೊಂದು ಎದ್ ಕಲ್ಲು ಅಂತ. ಅಕ್ಸನ್ಗೊಂದು ಬಿದ್ಕಲ್ಲು, ಪೂಜಾರಿಗೊಂದು ಎದ್ಕಲ್ಲು, ಹಾಗಂದ್ರೇನಕ್ಕ? ಈ ಗಾದೆಯ ಅಂತರಂಗ ಬಹಿರಂಗದ ಅರ್ಥ ಏನಕ್ಕ? ನೋಡೋ ರಾಮು, ಕೆಲವು ಗಾದೆಗಳು ಕೇಳಿದ ಕೂಡಲೇ ನೇರವಾಗಿ 70% ಅರ್ಥವಾಗ್ಬಿಡುತ್ತೆ. ಈಗ ನೋಡು, ಸಾಲ ಮಾಡಿ ವಾಲೆ ಮಾಡಿಸಿದ್ರು, ವಾಲೆ ಮಾರಿ ಬಡ್ಡಿ ತೀರ್ಸಿದ್ರು ಅನ್ನೋ ಅಂಥ ಗಾದೆಗಳು. ಇನ್ನು ಕೆಲವು ಗಾದೆಗಳು ಹೇಳಿದ ತಕ್ಷಣ ಅರ್ಥನೇ ಆಗೋದಿಲ್ಲ. ಅಂಥ ಗಾದೆಗಳಲ್ಲಿ ಇದು ಒಂದು ಕಣ. ಅಗಸಂಗೊಂದು ಬಿದ್ಕಲ್ಲು, ಪೂಜಾರಿಗೊಂದು ಎದ್ಕಲ್ಲು ಅನ್ನೋದು. ಆಯ್ತಕ್ಕ, ಪೀಠ್ಗೆ ಸಾಕು. ಮುಂದೆ? ನೋಡೋ ರಾಮು, ನೀನು ಗಮನ ಇಟ್ಟು ಕೇಳೋದಾದ್ರೆ ಮಾತ್ರ ನಾನು ಹೇಳ್ತೀನಪ್ಪ, ಇಲ್ದಿದ್ರೆ ನಂಗೂ ಕೈ ತುಂಬ ಕೆಲಸ ಇದೆ. ಇಲ್ಲಕ್ಕ, ಗಮನ ಕೊಟ್ಟೆ ಕೇಳ್ತಿದ್ದೀನಿ. ಇಂಟ್ರೊಡಕ್ಷನ್ ಜಾಸ್ತಿ ಆಗ್ಬಿಟ್ರೆ ಎಕ್ಸ್ಪ್ಲನೇಷನ್ಗೆ ಟೈಮ್ ಸಾಕಾಗಲ್ವೇನೋ ಅನ್ನೋ ಆತಂಕ ಅಷ್ಟೆ. ಹಾ, ತುಂಬಾ ಜಾಣ. ಗುರುವಿಗೆ ತಿರುಮಂತ್ರ ಹಾಕ್ತೀಯ ಬಿಡು. ಇರ್ಲಿ, ಈಗ ವಿಷಯಕ್ಕೆ ಬರೋಣ. ಗಾದೆಯ ಬಹಿರಂಗದ ಅರ್ಥ? ರಾಮು, ಕಲ್ಲುಗಳನ್ನ ನೋಡಿದ್ಯೇನೋ? ಚೆನ್ನಾಗಿ ಕೇಳ್ತೀಯಕ್ಕ ಪ್ರಶ್ನೆ. ನೋಡಿಲ್ದೆ ಏನಕ್ಕ? ಚಿಕ್ಕನ್ನಲ್ಲಿ ನಾನು ನೀನು ಇಬ್ರು ಮಾವಿನಕಾಯಿ ಸೀಬೆಕಾಯಿ ಕೀಳಕ್ಕೆ ಕಲ್ಲು ಹೊಡಿತಾ ಇದ್ವಲ್ಲ, ಮರ್ತೋಯ್ತಾ? ಸರಿ ಹೋಯ್ತು. ಆ ಥರ ಕಲ್ಲೆಲ್ಲ ಕಣೋ. ಮತ್ತೆ ಅಗಲವಾದ ಕಲ್ಲು, ಚೂಪಾದ ಕಲ್ಲು, ದುಂಡಾದ ಕಲ್ಲು, ಜಗಲಿ ಕಲ್ಲು, ಬಟ್ಟೆ ಒಗೆಯೋ ಕಲ್ಲು, ಖಾರ ಅರಿಯೋ ಕಲ್ಲು ಅಂತ ಬೇಕಾದಷ್ಟು ವಿಧ ಇರುತ್ತೆ. ಈಗ ಬಟ್ಟೆ ಒಗೆಯೋ ಕಲ್ಲು ಹೇಗಿರುತ್ತೆ ಹೇಳಿ ನೋಡೋಣ. ಹೇಗಿರೋಕ್ ಸಾಧ್ಯ ಅಕ್ಕ? ಅಗಲವಾಗಿರುತ್ತೆ, ಚಪ್ಪಟಿಯಾಗಿರುತ್ತೆ, ಬೇಕಾದ ಕಡೆ ಮಲಗಿರುತ್ತೆ ಅಥವಾ ಬಿದ್ಕೊಂಡಿರುತ್ತೆ. ಹಾಗೆ ಅಗಲವಾಗಿ ಬಿದ್ಕೊಂಡಿರೋಂಥ ಕಲ್ಲನ್ನ ನಾವೆಲ್ಲಾದ್ರೂ ನೋಡಿದ್ರೆ ಏನು ವಿಶೇಷ ಇಲ್ಲ ಅಂದ್ಕೊಂಡು ಇದೊಂದು ಕಲ್ಲಿದೆ ಅಂತ ಅನ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಅದೇ ಬಟ್ಟೆ ಒಗೆದು ಅಣಿ ಮಾಡೋ ಅಗಸ ಏನಾದರೂ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಈ ಕಲ್ಲು, ಬಟ್ಟೆ ಒಗೆಯೋದಕ್ಕೆ ಬಳಸ್ಕೊಳ್ಬೋದಲ್ಲ ನಾನು ಅಂತ ತಗೊಂಡು ಹೋಗ್ತಾನೆ. ಆಯ್ತಾ? ಇಲ್ಲದೆ ಇದ್ರೆ ಅಲ್ಲೇನಾದ್ರೂ ನೀರಿನ ಸೌಕರ್ಯ ಏನಾರಿದ್ರೆ ಅಲ್ಲೇ ಬಟ್ಟೆ ಒಗಿಬಹುದು ಅಂತಲೂ ಯೋಚನೆ ಮಾಡ್ತಾನೆ. ಹೆಚ್ಚೆಚ್ಚು ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ಶ್ರೀಮಂತನಾಗ್ಬೋದು ಅನ್ನೋ ಕನಸು ಕಟ್ತಾನೆ. ಸರಿ, ಅಗಸನ ವಿಚಾರ ಏನೋ ತಿಳಿಯಿತು. ಇನ್ನು ಪೂಜಾರಿಗೊಂದು ಎದ್ದು ಕಲ್ಲು ಅಂದ್ರೆ? ಅಗಸಂಗೊಂದು ಬಿದ್ಕಲ್ಲು, ಪೂಜಾರಿಗೊಂದು ಎದ್ಕಲ್ಲು ಅಥವಾ ಜೋಯಿಸನ್ಗೊಂದು ಎದ್ಕಲ್ಲು ಅನ್ನೋ ಮಾತು ಗಾದೆ ರೂಪದಲ್ಲಿ ಚಾಲ್ತಿಲಿದೆ ಕಣೋ. ಇಲ್ಲಿ ಪೂಜಾರಿಗೊಂದು ಎದ್ಕಲ್ಲು ಅನ್ನೋದರಲ್ಲೇ ತುಂಬ ಸ್ವಾರಸ್ಯ ಅಡಗಿರೋದು. ರಾಮು, ಪೂಜಾರಿ ಅಥವಾ ಜೋಯಿಸರು ಅವ್ರ ಕೆಲಸ ಏನೋ? ಹೋಗಕ್ಕ, ಅಷ್ಟು ಗೊತ್ತಿಲ್ವಾ? ದೇವ್ರ ಪೂಜೆ ಮಾಡೋದು ಗುಡಿನಲ್ಲಿ. ಸರಿ, ಪೂಜೆ ಮಾಡೋದು ಜ್ಯೋತಿಷ್ಯ ಪಂಚಾಂಗ ಅಂತ ತಿಳಿದಿದ್ರೆ ಮತ್ತೆ ಒಳ್ಳೆಯದು ಅಲ್ಲದ್ದು ಈ ಕೆಲಸಗಳಿಗೆ ಲಗ್ನ ತಿಥಿ ಇಟ್ಕೊಡೋದು. ಒಟ್ಟಿನಲ್ಲಿ ಜನರಿಗೆ ಧಾರ್ಮಿಕ ವಿಚಾರಗಳಲ್ಲಿ ತನಗೆ ತಿಳಿದಷ್ಟನ್ನ ಹೇಳ್ತಾ ಅವರನ್ನ ಸನ್ಮಾರ್ಗದತ್ತ ನಡೆಯೋದಕ್ಕೆ ಪ್ರೇರಣೆ ಮಾಡೋದು. ಒಂದು ರೀತಿಯಲ್ಲಿ ಗುರುಸ್ಥಾನದಲ್ಲಿ ಇರಬೇಕಾಗತ್ತೆ ಅಲ್ವಾ? ಇಂಥವ್ರಿಗೆ ಯಾಕಕ್ಕ ಕಲ್ಲು ಅಥವಾ ಎದ್ದು ಕಲ್ಲು ಎಲ್ಲ? ಹೌದು ಕಣೋ ರಾಮು, ಈಗ ಪೂಜಾರಿಗಳು ಮನುಷ್ಯರು ತಾನೆ. ಹೌದು. ಆದ್ದರಿಂದ ಅವರಲ್ಲೂ ನಾನಾ ತರಹದ ಸ್ವಭಾವದವರು ಇರ್ತಾರೆ.
ದೇವರು, ಧರ್ಮ, ನ್ಯಾಯ, ನೀತಿ ಬಗ್ಗೆ ಗೌರವ ಇಟ್ಕೊಂಡು ಜನರಿಗೆ ಒಳ್ಳೆಯದನ್ನು ಮಾಡೋದಷ್ಟೇ ತಮ್ಮ ಗುರಿ, ತಮ್ಮ ಕೆಲಸನ ಕಂಡು ಜನ ತಮಗೆ ಕೊಡೋ ಗೌರವ, ಹಣ, ಕೀರ್ತಿ ಇತ್ಯಾದಿಗಳ ಬಗ್ಗೆ ತೃಪ್ತಿ ಹೊಂದಿರ್ತಾರೆ. ಸಮಾಜದಲ್ಲೂ ಅಂಥವರು ಮಾನ್ಯರಾಗಿರ್ತಾರೆ. ಹೌದಕ್ಕ, ಕೆಲವರು ನೋಡಿದ್ರಂತೂ ದೈವಂ ಮಾನುಷ ರೂಪೇಣ ಅನ್ನೋ ಹಾಗೆ ಕಾಣ್ತಾರೆ. ಕೈ ಮುಗಿಯೋಣ ಅಂತ ಅನ್ಸುತ್ತೆ ಕಣಕ್ಕ. ಅದೇ ಕೆಲವರು ಇರ್ತಾರೆ ರಾಮು, ಅವ್ರಿಗೆ ಜೀವನದಲ್ಲಿ ತೃಪ್ತಿ ಅನ್ನೋದೇ ಇರಲ್ಲ. ತಾವು ದೇವರ ಕೈಂಕರ್ಯ ಮಾಡ್ತಾ ಇದ್ದೀವಿ ಅನ್ನೋದನ್ನು ಮರೆತು ಬಿಡ್ತಾರೆ. ಮತ್ತೆ ನನಗೆ ಈ ಸಂದರ್ಭಕ್ಕೆ ಒಂದು ಸಣ್ಣ ಕತೆ ಜ್ಞಾಪಕಕ್ಕೆ ಬರ್ತಾ ಇದೆ ಕಣೋ. ಏನಕ್ಕ ಅದು? ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕತೆ ಕೇಳಕ್ಕೆ, ಹೇಳಕ್ಕ. ಈಗ ನೋಡು, ಕನ್ನಡ ಸಾಹಿತ್ಯದಲ್ಲಿ ಮಾಸ್ತಿ ಅವ್ರ ನಂತರ ಆನಂದರು ಅಂತ ಒಳ್ಳೆ ಕತೆಗಾರರವರು. ಅವರು ಒಂದು ಜೋಯಿಸರ ಚೌಡಿ ಅಂತ ಒಂದು ಕತೆ ಬರೆದಿದ್ದಾರೆ ಕಣೋ. ಆ ಜೋಯಿಸರು ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಅತಿಯಾದ ಧನ ಪಿಶಾಚಿ ಅವ್ರಿಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ಅವ್ರನ್ನ ಪಿಶಾಚಿ ಜೋಯಿಸ ಅಂತಲೇ ಜನಗಳೆಲ್ಲ ಕರೆಯಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಆತ ಏನ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ಹಣ ತುಂಬಾ ಸಂಪಾದನೆ ಮಾಡ್ಬೇಕು ಅನ್ನೋ ದುರಾಸೆ ಹುಟ್ಟುಬಿಟ್ಟಿದ್ದೇನೆ. ಇದು ಯಾವ್ದಾದ್ರು ನಿಧಿ ಅಗಿಬೇಕು ಭೂಮಿಲಿ ಅಂತ ಹೊರಡ್ತಾನೆ. ಅದಕ್ಕೆಲ್ಲ ವಿದ್ಯೆ ಎಲ್ಲ ಕಲ್ತ್ಕೊಂಡು ಬಂದು ಒಂದು ಭೂಮಿಲಿ ತೋಟದಲ್ಲಿ ಅಗಿಯಕ್ಕೆ ಶುರು ಮಾಡ್ಬೋದು. ಅಗಿಬೇಕಾದ್ರೆ ಅವನಿಗೆ ದೈಹಿಕ ಶಕ್ತಿ ಬೇಕಲ್ಲ, ಅದಕ್ಕಾಗಿ ಒಬ್ಬ ಆಳನ್ನು ಕರ್ಕೊಂಡು ಹೋಗ್ತಾನೆ. ಆ ಆಳಿಗೆ ಹೇಳ್ತಾನೆ, ನಿಂಗೂ ಒಂದ್ ಸ್ವಲ್ಪ ಕೊಡ್ತೀನಿ, ಇದ್ರಲ್ಲಿ ಚೆನ್ನಾಗಿ ಅಗಿಯಪ್ಪ, ಒಂದು ದೊಡ್ಡ ಗಡಹಾರೆ ತಗೊಂಡ್ ಬಂದು ಅಂತ. ಅವನು ಪಾಪ ರಾತ್ರಿ ಎಲ್ಲ ಅಗದು 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 ಇನ್ನೇನ್ ಬೆಳಗಿನ ಜಾವ ಆಗೋದ್ರು ಏನೂ ನಿಧಿ ಕಾಣೋದಿಲ್ಲ. ಅಯ್ಯೋ, ನಿನ್ ನಿಧಿನೂ ಬೇಡ, ಏನು ಬೇಡ, ನಿನ್ನೂ ಇದ್ರಲ್ಲೇ ಹಾಕಿ ಹೂತ್ ಬಿಡ್ತೀನಿ, ನನ್ಗೇನು ಬೇಡ, ಹಾಗೆ ಹೀಗೆ ಅಂತ ಇವನ್ ಮೇಲೆ ಸೆಟ್ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾನೆ. ಆಗ ಈ ಪೂಜಾರಿ ಜೋಯಿಸರಿಗೆ ಹೆದರಿಕೆ ಆಗೋಗುತ್ತೆ, ಏನಾದ್ರು ಮಾಡ್ಬಿಡ್ತಾನೆ ಅನ್ಬಿಟ್ಟು ಅಲ್ಲೊಂದು ಅದೇ ವೇಳೆಗೆ ಒಂದು ಸಣ್ಣ ರುಬ್ಗುಂಡು ಕಾಣಿಸ್ತಾ ಇರುತ್ತೆ ಭೂಮಿಲಿ. ಆ ರುಬ್ಬು ಗುಂಡು ನೋಡ್ಬಿಟ್ಟು, ಓಹೋ, ಈ ಚಟ್ನಿ ಅರಿಯೋ ಗುಂಡಿಗೆನೆ ನಾನು ಚೌಡಾಂಬೆ ಪಟ್ಟ ಕಟ್ಬಿಟ್ರೆ ಒಳ್ಳೆ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಯೋಚನೆ ಮಾಡ್ಬಿಟ್ಟು, ಸಿಕ್ತು ನಿಧಿ ನೋಡು ಅಂತನ್ಬಿಟ್ಟು ಅವನಿಗೆ ಆಸೆ ತೋರಿಸ್ಬಿಡ್ತಾನೆ. ಎಲ್ಲಿಂದ ಅದೇ ಕಣೋ ಕಲ್ಲು ಎದ್ದಿದೆ ನೋಡು ಚೂಪಾಗಿ, ಅದನ್ನೇ ಜೋಪಾನವಾಗಿ ತೆಗಿ ಅಂತನ್ಬಿಟ್ಟು ಅದನ್ನ ತೆಗೆದ ಮೇಲೆ ಇಡೀ ಹಳ್ಳಿಗೆನೆ ಪ್ರಚಾರ ಮಾಡಿ, ಇದರಿಂದ ನೋಡು ನಮ್ಮ ಹಳ್ಳಿನೇ ಉದ್ಧಾರ ಆಗುತ್ತೆ ಅಂತ. ಅದಕ್ಕೆ 4 ಹಳ್ಳಿಯವರು, ಸುತ್ತಮುತ್ತಲ ಹಳ್ಳಿಯವರೆಲ್ಲ ನಡ್ಕೊಳ್ಳೋ ಹಾಗೆ ಮಾಡಿ ದೊಡ್ಡ ದೇವಸ್ಥಾನನೇ ಕಟ್ಟಿ ಸಾಕಷ್ಟು ಹಣದ ಹೊಳೆನೇನೆ ಹರಿಸೋದಕ್ಕೆ ಯೋಚನೆ ಮಾಡ್ತಾನೆ. ಹಾಗೆ ಮಾಡ್ತಾನೆ. ಈ ಕಥೆಯಿಂದ ನಾವೇನು ತಿಳ್ಕೊಳ್ಬಹುದು ಹೇಳು? ಚೆನ್ನಾಗಿದೆ ಅಕ್ಕ ಕಥೆ. ದೇವರ ಹೆಸರಲ್ಲಿ ಸಮಾಜದಲ್ಲಿ ನಡೆಯೋ ಡಂಬಾಚಾರ, ಮೋಸಕ್ಕೆಲ್ಲ ಇದು ಸಾಕ್ಷಿ ಆಗುತ್ತಲ್ವಾ. ಇಂಥವರ ವಂಚನೆಗೆ ಒಳಗಾಗದೆ ಎಚ್ಚರವಾಗಿರ್ಬೇಕು ಅನ್ನೋ ಪಾಠವನ್ನು ಕೂಡ ಕಲಿಸುತ್ತಲ್ವ. ಅಷ್ಟೇ ಅಲ್ಲ ಕಣೋ, ಅವಕಾಶಗಳು ಸಿಕ್ಕಾಗ ದುರ್ಜನರು ಹೇಗೆ ಅದರ ದುರುಪಯೋಗ ಮಾಡಿಕೊಂಡು ತಮ್ಮ ಸ್ವಾರ್ಥ ಸಾಧನೆ ಮಾಡ್ಕೋತಾರೆ, ಇಂಥವ್ರ ಬಗ್ಗೆ ನಾವು ತುಂಬಾ ಎಚ್ಚರ ವಹಿಸ್ಬೇಕು ಅಂತಲೂ ತಿಳಿಸುತ್ತೆ. ಮತ್ತೆ ಇಂಥವ್ರನ್ನ ಕಂಡೇ ಈ ಗಾದೆ ಹುಟ್ಕೊಂಡಿರ್ಬೇಕು ನೋಡು ಅಕ್ಕ. ಅವಕಾಶಗಳು ಎಲ್ಲರ ಜೀವನದಲ್ಲೂ ಬರುತ್ತೆ. ಅಂತ ಅವಕಾಶಗಳನ್ನ ಹೇಗೆ ಇತರರ ಒಳಿತಿಗೆ, ಸಮಾಜದ ಒಳಿತಿಗೆ ಬಳಸ್ಕೊಳ್ಬೇಕಾಗತ್ತೆ. ಅದರಿಂದ ವ್ಯಕ್ತಿ ತನ್ನ ಉದ್ಧಾರದ ದಾರಿಯನ್ನ ಕಂಡುಕೋಬಹುದು, ಸಮಾಜದ ಏಳಿಗೆಗೂ ತನ್ನ ಕೊಡುಗೆ ನೀಡಬಹುದು ಅಂತೆಲ್ಲ ಯೋಚನೆ ಮಾಡೋ ಹಾಗೂ ಆಗುತ್ತಲ್ವ. ಖಂಡಿತ. ಮತ್ತೆ ಈಗ ಟೈಮ್ ಆಗ್ತಾ ಇದೆ, ನನಗೆ ಕೆಲಸ ಕೈ ತುಂಬಾ ಇದೆ ಅಂತ ಯೋಚನೆ ಮಾಡೋ ಹಾಗೆ ಆಗ್ತಾ ಇದೆ. ಅದಕ್ಕೆ ನಿನಗೊಂದು ಒಳ್ಳೆ ಅವಕಾಶ, ಸದುಪಯೋಗ ಮಾಡ್ಕೊ. ಯಾಕೆ? ಈರುಳ್ಳಿ ಹೆಚ್ಚೋಕೆ ಬೇಗ ಒಂದು 4 ಈರುಳ್ಳಿ ಹೆಚ್ಚಿಕೊಟ್ಬಿಡಪ್ಪ, ಜಾಣ ನೀನು. ಹೋಗಕ್ಕ, ನಮಗೆಲ್ಲ ಒಳ್ಳೆ ಅವಕಾಶ ಇರೋದು ಹೋಟ್ಲಿಗೆ ಹೋಗಿ ತಿಂಡಿ ತಿಂದು ಬರಕ್ಕೆ. ಬೇಗ ರೆಡಿ ಆಗು, ಭಾವನ್ ಕರಿತೀನಿ. ಬಾವಾ, ಓ ಮೈ ಡಿಯರ್ ಭಾವ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ NK ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.